ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಿಎಂ ಕುರ್ಚಿಗೆ ಮುಖಂಡರ ಅಭಿಮಾನಿಗಳಿಂದ ಗೊಂದಲ. ಪಕ್ಷದ ವರಿಷ್ಠರ ತೀರ್ಮಾನವೇ ಅಂತಿಮ. ಬಿಜೆಪಿ ಆರೋಪಗಳು ರಾಜಕೀಯ ಪ್ರೇರಿತ ಎಂದ ಮುಖ್ಯಮಂತ್ರಿಗಳು. 97 ಎಕರೆ ಭೂಮಿ ಕಬಳಿಸಲು ಪ್ರಭಾವಿ ರಾಜಕಾರಣಿಗಳ ಹುನ್ನಾರ. ಸಮಗ್ರ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿ. ಸರ್ಕಾರಿ ಗೋಮಾಳದಲ್ಲಿ ಅಕ್ರಮ ಲೇಔಟ್ ತನಿಖೆಗೆ ರೇವಣ್ಣ ಆಗ್ರಹ. ರೈತರ ಜಮೀನಲ್ಲಿ ಜೈನ ಬಸದಿಗಳು ಪತ್ತೆ. ಕೊಣನೂರು ಬಳಿ ಜಿನಮೂರ್ತಿ ಶಿಲಾಸ್ತಂಭ ಪತ್ತೆ. ಪುರಾತತ್ವ ಇಲಾಖೆಗೆ ಮಾಹಿತಿ ನೀಡಿದ ಜಿಲ್ಲಾಡಳಿತ. ಭಾರತವನ್ನು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಳಿಸಿ ಭಾರತೀಯರೆಲ್ಲರೂ ಬ್ರಿಟಿಷರ ಗುಲಾಮಗಿರಿಯಿಂದ ಸ್ವತಂತ್ರರಾಗಬೇಕೆಂಬ ಹೆಗ್ಗುರಿಯಿಂದ ಹೋರಾಡಿದ ಸುಭಾಷ್ ಚಂದ್ರ ಬೋಸ್ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಅಪ್ರತಿಮ ದೇಶಭಕ್ತ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ದಾವೋಸ್ ಶೃಂಗಸಭೆಯಲ್ಲಿ ಭಾಗವಹಿಸುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಈ ಸಾಲಿನ ಆಯವ್ಯಯದ ಸಿದ್ದತೆಯಲ್ಲಿ ತೊಡಗಿಕೊಳ್ಳಬೇಕಾಗಿರುವುದರಿಂದ 2025ರ ದಾವೋಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಅವರನ್ನ ಮುಖ್ಯಮಂತ್ರಿಗಳಾಗುವಂತೆ ಆಶಿಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಈ ಬಗ್ಗೆ ಪಕ್ಷದ ವರಿಷ್ಠರ ತೀರ್ಮಾನವೇ ಅಂತಿಮವಾಗಿದೆ ಎಂದರು. ಕಾರ್ಪೊರೇಷನ್ ಹಾಗೂ ಮಂಡಳಿಗಳಿಗೆ ಅನುದಾನ ಬಿಡುಗಡೆ ಮಾಡುತ್ತಿಲ್ಲವೆಂಬ ಬಿಜೆಪಿಯವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿ ಬಿಜೆಪಿಯವರು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಅವರ ಆರೋಪಗಳು ರಾಜಕೀಯ ಪ್ರೇರಿತವಾಗಿದೆ ಎಂದರು. ಲೋಕಾಯುಕ್ತದವರು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಹಾಗೂ ಕುಟುಂಬದವರಿಗೆ ಕ್ಲೀನ್ ಚಿಟ್ ನೀಡುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಈ ಬಗ್ಗೆ ತನಗೆ ಮಾಹಿತಿ ಇಲ್ಲವೆಂದು ಹೇಳಿದರು. ಹೆಚ್ಎನ್ ನ್ಯೂಸ್, ಬೆಂಗಳೂರು. ಭಿನ್ನಾಭಿಪ್ರಾಯ ಏನಪ್ಪಾ ಅಂತಂದರೆ, ನಾವು ಅಹಿಂಸೆಯ ಮೂಲಕ, ಸತ್ಯದ ಮೂಲಕ ಮಹಾತ್ಮ ಗಾಂಧೀಜಿಯವರ ದಾರಿನಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ ಅಂತಕ್ಕಂಥದ್ದು ಅವರ ತಲೆಯಲ್ಲಿತ್ತು. ಅದಕ್ಕೋಸ್ಕರ ಶಸ್ತ್ರಾಸ್ತ್ರವನ್ನು ಉಪಯೋಗಿಸಿ ನಾವು ಬ್ರಿಟಿಷ್ನವರನ್ನು ದೇಶದಿಂದ ಹೊರಗಡೆ ಓಡಿಸ್ಬೇಕು ಅಂತೇಳಿ ಅವರು INA ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದರು. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದರು. ಅವರು ಸಾವಿನ ಬಗ್ಗೆ ಹಾಸನ ನಗರದ ವಿವಿಧೆಡೆ ಇರುವ ಸರ್ಕಾರಿ ಜಾಗ ಗುರುತಿಸಿದ್ದು ದೊಡ್ಡಕೊಂಡುಗುಳ ಗ್ರಾಮದ ಬಳಿ ಅಧಿಕಾರಿಗಳೇ ಕೈಬರಹದ ಪಹಣಿ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 97 ಎಕರೆ ಭೂಮಿ ಅಕ್ರಮ ಜಮೀನು ಕಬಳಿಸಲು ಹುನ್ನಾರ ನಡೆಸಿದ್ದು ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಗ್ರಹಿಸಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿ, ನಗರ ಪ್ರದೇಶದ ಸರ್ಕಾರಿ ಜಾಗವನ್ನ ಕಂದಾಯ ಅಧಿಕಾರಿಗಳು ಹಾಗೂ ಕೆಲ ಪ್ರಭಾವಿಗಳು ಸೇರಿ ದಾಖಲೆ ತಿದ್ದಿದ್ದಾರೆ. ದೊಡ್ಡಕೊಂಡುಗುಳ ಗ್ರಾಮದ 7, 32, 34, 54ರಲ್ಲಿನ ಸರ್ವೆ ನಂಬರ್ ಅಲ್ಲಿ 97 ಎಕರೆ ಭೂಮಿ ಅಕ್ರಮ ಪರಭಾರೆ ಮಾಡಲಾಗಿದ್ದು, ಮಂಜೂರಾತಿ ದಾಖಲೆಗಳೇ ಇಲ್ಲದೆ ಕೆಲವರ ಹೆಸರಿಗೆ ಮಂಜೂರು ಮಾಡಿ ಕೈಬರಹದ ಪಹಣಿ ಸೃಷ್ಟಿಸಿ ಹಗರಣ ಮಾಡಲಾಗಿದೆ ಎಂದು ಆರೋಪವಿದೆ. ಸುಮಾರು 500 ಕೋಟಿ ಮೌಲ್ಯದ ಜಮೀನು ದುರ್ಬಳಕೆ ಆಗಿದ್ದು, ಯಾವುದೇ ಮೂಲ ದಾಖಲೆ ಇಲ್ಲದೆ ಯಾರು ಸಾಗುವಳಿಯಲ್ಲಿ ಇಲ್ಲದಿದ್ರೂ ಕೇವಲ ಹೆಸರುಗಳನ್ನು ನಮೂದಿಸಿ ತಲಾ ಒಬ್ಬೊಬ್ಬರಿಗೆ 1-2 ಎಕರೆಯಂತೆ ಹಂಚಿಕೆ ಮಾಡಲಾಗಿದೆ. ತಾಲೂಕು ಕಚೇರಿಯಲ್ಲಿ ಪ್ರಸ್ತುತ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡುತ್ತಿರುವ ಹಾಗೂ ಈ ಹಿಂದೆ ರೆಕಾರ್ಡ್ ರೂಂನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚನ್ನಕೇಶವ ಮತ್ತು ಗ್ರಾಮ ಲೆಕ್ಕಿಗ ವಿಶ್ವನಾಥ್ ಇಬ್ಬರೂ ಸೇರಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಕಡತಗಳ ಒಳಗೆ ಸೇರಿಸಿದ್ದಾರೆ ಎಂದು ದೂರಿದ್ರು. ಆ ಗೋಮಾಳ ಜಮೀನಲ್ಲಿ ಬಡಾವಣೆ ಮಾಡಲಾಗುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ರು. ಕೆಲ ಪ್ರಭಾವಿ ರಾಜಕಾರಣಿಗಳು ಹಾಗೂ ಭೂಮಾಫಿಯಾದವರು ಸೇರಿ ಬಡಾವಣೆ ನಿರ್ಮಾಣ ಮಾಡುತ್ತಿದ್ದು, ನಕಲಿ ದಾಖಲೆ ಸೃಷ್ಟಿ ಮಾಡಿದವರ ವಿರುದ್ಧ ಡಿಸಿ ಕ್ರಮ ಕೈಗೊಂಡು ಈ 97 ಎಕರೆ ಭೂಮಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಿ ಎಂದು ಆಗ್ರಹಿಸಿದ್ರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ರೈತರ ಜಮೀನನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ರಕ್ಷಿಸಲು ಈ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಆಗುತ್ತಿರುವ ನಷ್ಟ ತಪ್ಪಿಸುವಂತೆ ಆಗ್ರಹಿಸುತ್ತೇನೆ. ಜೊತೆಗೆ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ಹೆಚ್ಎನ್ ನ್ಯೂಸ್, ಹಾಸನ್. ಸರ್, ಅದರಲ್ಲಿ ಸರ್ವೆ ನಂಬರ್ 3 ಜನ, 4 ಜನ, 5 ಜನ ಓಲಿ ನಾನೇನು ಪಾಪ ರೈತರಾಗ ಮಾಡ್ತೀವಿ ಬೇಡ. ಅವ್ರು ಓಲಿ ಮಂಜೂರಾತಿ ಚೀಟಿದಾರ ಬೇಕಲ್ಲ ಸರ್. 78ರಿಂದ ಇವತ್ತುವರೆಗೆ ಯಾವ್ದಾದ್ರು ಮಂಜೂರಾತಿ ಚೀಟಿ ಕೊಟ್ಟಿರೋದಿದ್ರೆ ಆಧಾರ್ ಕೊಟ್ಟಪ್ಪ, ಅದು ಇಲ್ವಲ್ಲ. ಟೋಟಲ್ ಒಂದು ಸರ್ವೆ ನಂಬರ್ 3 ಜನ, 4 ಜನ ಕೈಪಾಣಿ ಬರೆದು, ಕೈಪಾಣಿ ಜನ ಹಿಂದೆಲ್ಲ ಕೈಪಾಣಿ ಅಂತ ಕಂಪ್ಯೂಟರ್ ಬಳಕೆ ಅಂತ ಅದ್ರಲ್ಲಿ ನೋಡಿದ್ರೆ ಎಲ್ಲ ಒಂದೇ ಹ್ಯಾಂಡ್ ಅಲ್ಲಿ ಬರೆದವ್ರು ನೋಡಿ ಯಾರ ಪರಿಸ್ಥಿತಿ ಹೋಗಿ ನಾನೇ ಕಚೇರಿ ತೆಗೆದು ನೋಡಿ ನಾನು ಪಾಣಿನೂ ತಗೊಂಡು ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಆಪಾದನೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಆಮೇಲೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೆಲವರು ಅರ್ಜಿ ಕೊಟ್ಟರು. ಆರ್ ಟಿ ಇಂದ ಅರ್ಜಿ ಹಾಕಿಲ್ಲ.
ನಾನು ಜಿಲ್ಲಾಧಿಕಾರಿಗಳು ಕೂಡಲೇ ಇದನ್ನ ಸಮಗ್ರ ತನಿಖೆ ನಡೆಸ್ತೀನಿ. ನಾನೇಕೆ ಅಂದರೆ ಜಿಲ್ಲಾಧಿಕಾರಿಗಳ ಬಗ್ಗೆ ನಾನೇನು ಇದು ಮಾಡ್ತಾ ಇಲ್ಲ. ಆದರೆ ಇಂಥ ಪ್ರಕರಣಗಳು ಒಂದೊಂದಾಗಿ ಕೊಡ್ತೀವಿ. ಯಾರಿದ್ರೆ ಮಾಡಿ, ಬಡವರಿದ್ರೆ ಮಾಡಿಕೊಡಿ. ಬಡವರಿಗೆ 97 ಎಕರೆ ಬಡವರು ಅವ್ರು ಉಳುಮೆ ಮಾಡ್ತಾ ಇತ್ತು, ಇಲ್ಲಿಂದ ದಾಖಲೆ ಇದ್ರೆ ಅಥವಾ ಅವ್ರಿಗೆ ಸಾಗುವಳಿ ಚೀಟಿ ಇದ್ರೆ ಅವ್ರಿಗೆ ಕೊಡಿ. ಹಾಸನ ಜಿಲ್ಲೆಯ ಅರ್ಕಲ್ಗೂಡು ತಾಲೂಕಿನ ಕೊಣನೂರು ಹೋಬಳಿಯ ಸುಳುಗೋಡು ಸೋಮವಾರ ಗ್ರಾಮದ ಜಮೀನಲ್ಲಿ ಉಳುಮೆ ಮಾಡುತ್ತಿದ್ದ ವೇಳೆ ಭೂಗರ್ಭದಿಂದ ಜೈನ ಮತಕ್ಕೆ ಸೇರಿದ ತೀರ್ಥಂಕರರ ಮತ್ತು ಸ್ತಂಭದ ಕಲಾಕೃತಿಗಳು ಕಂಡುಬಂದಿವೆ. ಈ ಹಿಂದೆ ಕೂಡ ಸುಳುಗೋಡು ಗ್ರಾಮದ ಜಮೀನಿನ ಕೆಲವು ಕಡೆಗಳಲ್ಲಿ ಜೈನ ಮತಕ್ಕೆ ಸೇರಿದ ಕಲಾಕೃತಿಗಳು ಕಂಡುಬಂದಿದ್ವು. ಗ್ರಾಮದಲ್ಲಿ ಕಂಬವನ್ನ ಹೋಲುವ ಶಿಲಾ ಕೆತ್ತನೆ ಪತ್ತೆಯಾಗಿವೆ. ಕಳೆದ ವರ್ಷ ಇದೇ ಗ್ರಾಮದಲ್ಲಿ ಜೈನ ಬಸದಿ, ಬಳಪದ ಕಲ್ಲಿನ ವಿಗ್ರಹ ಮೂರ್ತಿಗಳು, ಕಲ್ಲಿನ ದೀಪ, ಕೆತ್ತನೆಯ ಕಂಬಗಳು, ನಿಷೇಧಿಗಳು ಹಾಗೂ ಶಾಸನ ಕಂಬಗಳು ಮೊದಲಾದ ಶಿಲಾವಶೇಷಗಳು ಪತ್ತೆಯಾಗಿದ್ದವು. ಗ್ರಾಮದ ಹೊಲವೊಂದರಲ್ಲಿ ಉಳುವ ಸಂದರ್ಭ ಈ ಕೆತ್ತನೆ ಇರುವ ಕಂಬದ ಮಾದರಿ ಸಿಕ್ಕಿದ್ದು, ಕಳೆದ ವರ್ಷ ಇದೇ ಗ್ರಾಮದ ನಂದಿ ದೇವಾಲಯದ ಪಕ್ಕದಲ್ಲಿರುವ ಹೊಲದಲ್ಲಿ ಜೆಸಿಬಿ ಯಂತ್ರದಿಂದ ನೆಲವನ್ನ ಮಟ್ಟ ಮಾಡುತ್ತಿದ್ದಾಗ ಬಳಪದ ಕಲ್ಲಿನ 2 ವಿಗ್ರಹ ಮೂರ್ತಿಗಳು ಹಾಗೂ ದೇವಾಲಯಕ್ಕೆ ಸಂಬಂಧಿಸಿದ ಕೆತ್ತನೆಯ ಕಲ್ಲು ಕಂಬಗಳು ದೊರೆತಿವೆ ಹಾಗೂ ಇದೇ ಜಾಗದಲ್ಲಿ ಶಿಲಾಶಾಸನ ಕಂಬವೂ ಇದೆ. ಈ ಹಿಂದೆ ಮಹಾವೀರನ ವಿಗ್ರಹ ಕೂಡ ಈ ಗ್ರಾಮದ ಒಂದು ಜಮೀನಲ್ಲಿ ಸಿಕ್ಕಿದ್ದು, ಅದನ್ನು ಗ್ರಾಮದ ಯುವಕರು ದೇವಾಲಯದ ಮುಂಭಾಗದಲ್ಲಿ ಇಟ್ಟು ರಕ್ಷಿಸಿದ್ದಾರೆ. ಈ ಗ್ರಾಮದಲ್ಲಿ ಇನ್ನೂ ಹಲವಾರು ಇದೇ ಮಾದರಿಯ ಶಿಲಾವಶೇಷಗಳು ಲಭ್ಯವಿರಬಹುದೆಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಈ ಗ್ರಾಮದಲ್ಲಿ ಹೇಮಾವತಿ ಹಿನ್ನೀರಿನಿಂದ ಮುಳುಗಡೆಯಾದ ಪ್ರದೇಶದ ಸುಮಾರು 15 ಗ್ರಾಮಗಳ ಜನರು 1963ರಿಂದ ಈಚೆಗೆ ಬಂದು ವಾಸವಾಗಿದ್ದಾರೆ. ಹೀಗಾಗಿ ಈ ಗ್ರಾಮಕ್ಕೆ ಸಂಬಂಧಿಸಿದ ಐತಿಹಾಸಿಕ ಸಂಗತಿಗಳ ಬಗ್ಗೆ ನಿಖರ ಮಾಹಿತಿ ಯಾರಿಗೂ ತಿಳಿದಿಲ್ಲ. ಹೀಗಾಗಿ ಇಲ್ಲಿನ ಶಿಲಾವಶೇಷಗಳ ಬಗ್ಗೆ ವಿವರವಾಗಿ ತಿಳಿಯುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಿ ಉತ್ಖನನ ಮಾಡಿ ಇಂತಹ ಜೈನ ಬಸದಿ, ಬಳಪದ ಕಲ್ಲಿನ ವಿಗ್ರಹ ಮೂರ್ತಿಗಳು, ಕಲ್ಲಿನ ದೀಪ, ಕೆತ್ತನೆ ಕಂಬಗಳು, ನಿಷೇಧಿಗಳು ಹಾಗೂ ಶಾಸನ ಕಂಬಗಳು ಮೊದಲಾದ ಶಿಲಾವಶೇಷಗಳನ್ನು ಸಂರಕ್ಷಿಸಿ ಒಂದು ರೂಪು ಕೊಡುವ ಅಗತ್ಯವಿದೆ. ಸ್ಥಳಕ್ಕೆ ಅರ್ಕಲ್ಗೂಡು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಚ್ ಹಾಗೂ ತಾಲೂಕು ಕಚೇರಿ ಶಿರಸ್ತೇದಾರ್ ಸಿ ಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿ, ಜೈನ ತೀರ್ಥಂಕರರ ವಿಗ್ರಹಗಳು ಹಾಗೂ ಕೆತ್ತನೆಯುಳ್ಳ ಕಲ್ಲಿನ ಸ್ತಂಭಗಳು ಪತ್ತೆಯಾಗಿದ್ದು, ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪುರಾತತ್ವ ಇಲಾಖೆಗೆ ತಿಳಿಸಿದ್ದು, ಪುರಾತತ್ವ ಇಲಾಖೆಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕ್ರಮ ವಹಿಸಲಾಗುವುದೆಂದು ತಿಳಿಸಿದರು. ಈ ವೇಳೆ ಉಪ ತಹಸೀಲ್ದಾರ್ ಕುಮಾರ್, ರಾಜಸ್ವ ನಿರೀಕ್ಷಕ ಬಲರಾಮ್ ಹಾಗೂ ಆಡಳಿತಾಧಿಕಾರಿ ಮದನ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರ್ಕಲ್ಗೂಡು. ನಾವು ಇಲ್ಲಿ ಸರ್ವೆ ನಂಬರ್ 54 ಸುಳುಗೋಡು ಸೋಮವಾರ ಗ್ರಾಮದಲ್ಲಿ ಕೊನನೂರು ಹೋಬಳಿ ಹಾಸನ ಅರ್ಕಲ್ಗೂಡು ತಾಲೂಕು ಹಾಸನ ಡಿಸ್ಟ್ರಿಕ್ಟಿಂದ ಮಾತಾಡೋದು. ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ನೋಡಿದ್ವಿ, ರೈತರು ಉಳುಮೆ ಮಾಡುವಾಗ ಸರ್ವೆ ನಂಬರ್ 54ರಲ್ಲಿ ಮಹಾವೀರ್ ಅವರ ಸ್ಟ್ಯಾಚ್ಯೂ ಸಿಕ್ಕಿತ್ತು. ಮತ್ತು ಪುರಾತನ ಸ್ಟ್ಯಾಚ್ಯೂಗಳು ಬೇಕಾದಷ್ಟು ಸಿಗ್ತಾ ಇದ್ದಾವೆ ಅಕ್ಕಪಕ್ಕದಲ್ಲೆಲ್ಲ. ಸೊ ಇದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ತಿಳಿಸ್ತೀವಿ. ಮುಂದಿನ ಕ್ರಮ ವಹಿಸಲು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಸರ್, ಈಗ ಉಳಿತಾರಂತೆ. ಸೊ ಇದು ಇದ್ದಿದ್ದೀಗ 54 ಸರ್ವೆ ನಂಬರ್ ಸರ್ಕಾರಿ ಗೋಮಾಳ ಜಾಗ. ಉಳುಮೆ ಮಾಡ್ತಿದ್ದಾರೆ. ಅವ್ರೇನಾದರೂ ಅಪ್ಲಿಕೇಶನ್ ಹಾಕಿದರೆ ನೋಡಿ ಕಮಿಟಿ ಪ್ರಕಾರ ಏನು ನಿರ್ಧಾರ ತಗೊಳ್ತಾರೆ ಅದರ ಪ್ರಕಾರ ನಾವು ಮುಂದಿನ ಕಾರ್ಯಕ್ರಮ ಇಲಾಖೆ ಏನು ವರದಿ ಕೊಡ್ತಾರೆ ಅಥವಾ ವಿಭಾಗ ಡಿಪಾರ್ಟ್ಮೆಂಟ್ ವರದಿ ಏನು ಬರುತ್ತೆ ಅದ್ರ ಪ್ರಕಾರ ಕಾನೂನು ಕ್ರಮಬದ್ಧ ನೆಕ್ಸ್ಟ್ ಸ್ಟೆಪ್ಸ್ ಮಾಡ್ತೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಸ್ಥಳ ವಿಷ್ಣು ಸಮುದ್ರ ಬಳಿ ಇರುವ ಕಲ್ಯಾಣಿ ನೀರು ಅಪವಿತ್ರವಾಗಿದ್ದು, ಕೂಡಲೇ ಅದನ್ನು ಸ್ವಚ್ಛ ಮಾಡಿ ಪವಿತ್ರಗೊಳಿಸುವಂತೆ ಅಂದಲೆ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕ ಹಾಗೂ ಸಮಾಜ ಸೇವಕ RR ಕೃಷ್ಣಮೂರ್ತಿ ಆಗ್ರಹಿಸಿದ್ದಾರೆ. ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ಕಲ್ಯಾಣಿಗೆ ಪೂಜೆ ಸಲ್ಲಿಸಲು ಭಕ್ತರೊಡನೆ ಆಗಮಿಸಿದ ಸಂದರ್ಭ ಮಾತನಾಡಿದ ಅವರು, ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇಗುಲ ದರ್ಶನಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಹಾಗೆ ಬಂದಂತಹ ಭಕ್ತರು ಸ್ನಾನ ಮಾಡಲು ಕಲ್ಯಾಣಿಗೆ ಬರ್ತಾರೆ. ಆದರೆ ಈ ಕಲ್ಯಾಣಿಯಲ್ಲಿ ಈಗಾಗಲೇ 3-4 ಜನರು ಈಜಲು ಹೋದ ಸಂದರ್ಭ ಆಕಸ್ಮಿಕವಾಗಿ ಮರಣ ಹೊಂದಿದ್ದು, ಆ ನೀರನ್ನ ಹೊರತೆಗೆಯದೆ ಶುಚಿತ್ವ ಮಾಡದೆ ಹಾಗೆ ಬಿಟ್ಟಿದ್ದಾರೆ ಮತ್ತು ಅದನ್ನ ಅಪವಿತ್ರಗೊಳಿಸಿದ್ದಾರೆ. ಇನ್ನೊಂದೆಡೆ ನೀರು ಪಾಚಿ ಕಟ್ಟಿದ್ದು ಸುತ್ತ ಗಿಡಗಂಟೆಗಳು ಬೆಳೆದಿದ್ದು, ಭಕ್ತರು ಸ್ನಾನ ಮಾಡುವಾಗ ಜಾರಿ ಬೀಳುವ ಸಂಭವವಿರುತ್ತದೆ. ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಮೆಣಸಿನಮ್ಮ, ದುರ್ಗಮ್ಮ ಹಾಗೂ ಕರಿಯಮ್ಮ ದೇಗುಲಗಳಿಗೆ ಗಂಗಾಭಿಷೇಕ ಪುಣ್ಯಾಹ ಮಾಡಲು ಆ ದೇವತೆಗಳನ್ನ ಇಲ್ಲಿಗೆ ಕರೆತಂದು ಪೂಜೆ ಸಲ್ಲಿಸುವ ವಾಡಿಕೆ ಇದೆ. ಅದರಂತೆ ಇಲ್ಲಿಯ ಅಪವಿತ್ರ ನೀರನ್ನೇ ಇವರುಗಳು ಗಂಗಾಜಲ ಅಭಿಷೇಕಕ್ಕೆ ಬಳಸುವಂತಾಗುತ್ತದೆ. ಇನ್ನು ಚೆನ್ನಕೇಶವ ರಥೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಕೂಡ ಇಲ್ಲಿ ಸ್ನಾನ ಮಾಡಲು ಬರ್ತಾರೆ.
ಅದರಿಂದ ದೇಗುಲದ ಸಮಿತಿಯವರಾಗಲಿ, ದೇಗುಲದ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಲಿ ಮತ್ತು ದೇವಸ್ಥಾನ ಧರ್ಮದತ್ತಿಗಳಾಗಲಿ ಹಾಗೂ ಅರ್ಚಕರ ಗಮನಕ್ಕೆ ತಂದು ಇಲ್ಲಿ ಪೂಜೆ ಸಲ್ಲಿಸಿ ಶುದ್ದೀಕರಣ ಕಾರ್ಯವನ್ನು ಆದಷ್ಟು ಬೇಗ ಮಾಡಲಿ. ಈ ಮೂಲಕ ಅವರ ಗಮನಕ್ಕೆ ತರುತ್ತಿದ್ದೇನೆ ಎಂದು ತಿಳಿಸಿದರು. ಇನ್ನೊಂದು ವಾರದಲ್ಲಿ ಯಲ್ಲಮ್ಮ ದೇವರ ಉತ್ಸವ ನಡೆಯೋದ್ರಿಂದ ದಯಮಾಡಿ ಕಲ್ಯಾಣಿಯನ್ನ ಶುದ್ಧಗೊಳಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಈ ವೇಳೆ ಆರ್ಕೆ ಕುಮಾರಸ್ವಾಮಿ ಸೇರಿದಂತೆ ಭಕ್ತಾದಿಗಳು ಹಾಜರಿದ್ದರು. ಎಚ್ಐಎನ್ ನ್ಯೂಸ್, ಬೇಲೂರು. ಮಾನ್ಯ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ವಿಶ್ವಪ್ರಸಿದ್ಧ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಹಾಗೂ ಶ್ರೀ ಚನ್ನಕೇಶವ ಸ್ವಾಮಿಯ ಪ್ರಧಾನ ಅರ್ಚಕರು ಹಾಗೂ ಸಹ ಅರ್ಚಕರುಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಅನಂತ ನಮಸ್ಕಾರಗಳು. ಏನೆಂದರೆ, ಬೇಲೂರು ಚನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದಂಥ ಬಿಕ್ಕೋಡು ರಸ್ತೆಯಲ್ಲಿರುವ ವಿಷ್ಣು ಸಮುದ್ರ ಪವಿತ್ರ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸುವ ಬಗ್ಗೆ ಮತ್ತು ಶುದ್ಧಗೊಳಿಸುವ ಬಗ್ಗೆ ಒಂದು ಮನವಿಯನ್ನು ತಮ್ಮಲ್ಲಿ ಸಲ್ಲಿಸ್ತಿದ್ದೇನೆ. ಕಾರಣ ಏನಂದರೆ, ಈ ಒಂದು ಚನ್ನಕೇಶವ ಸ್ವಾಮಿಯ ವಿಷ್ಣು ಸಮುದ್ರ ಪವಿತ್ರವಾದಂಥ ತೀರ್ಥ. ಈ ಒಂದು ಕಲ್ಯಾಣಿಯ ತುಂಬಲು ಕೂಡ ಹಸಿರು ಪಾಚಿ ಹಾಗೂ ಹುಲ್ಲು ಗಿಡಗಂಟಿಗಳು ಬೆಳೆದು ಪವಿತ್ರ ಕಲ್ಯಾಣಿ ಅಪವಿತ್ರವಾಗುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ದೇವತಾ ಕಾರ್ಯಗಳನ್ನು ಮಾಡೋದಕ್ಕೂ ಕೂಡ ತುಂಬ ಅಶುದ್ಧವಾಗಿರ್ತಕ್ಕಂಥ ಒಂದು ಸ್ಥಳ ಅನಿಸುವಂಥ ರೀತಿಯಲ್ಲಿದೆ. ಹಾಗಾಗಿ ಇದರ ಒಂದು ಪವಿತ್ರತೆ ಯಾವ ರೀತಿ ಅಂತಂದರೆ, ಇಲ್ಲಿ ಅನೇಕ ದಿನಗಳಿಂದ ಈ ಹಿಂದೆ ಕೆಲವೊಂದು ವ್ಯಕ್ತಿ ಒಂದು ಕಲ್ಯಾಣಿಯಲ್ಲಿ ಬಿದ್ದು ಪ್ರಾಣವನ್ನು ಕಳ್ಕೊಂಡು ಶವವಾಗಿ 2 ದಿನಗಳ ನಂತರ ಆ ಒಂದು ಶವವನ್ನು ತೆಗೆಯುವಂಥ ಕಾರ್ಯವನ್ನು ಮಾಡಿದರೆ, ಅದಕ್ಕಿಂತ ಮೊದಲು ಕೂಡ ಕೆಲವು ವ್ಯಕ್ತಿಗಳು ಬಿದ್ದು ಈ ಒಂದು ಕಲ್ಯಾಣಿಯಲ್ಲಿ ಪ್ರಾಣವನ್ನು ಕಳೆದುಕೊಂಡು ಹಾಸನದಲ್ಲೇ ಪ್ರಪ್ರಥಮ ಹಾಗೂ ಅತಿ ದೊಡ್ಡ ಶೈಕ್ಷಣಿಕ ಮೇಳ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಲಾಗಿದ್ದು, ಇದೇ ಜನವರಿ 25 ಮತ್ತು 26ರಂದು ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ ನಗರದ ಎಂಜಿ ರಸ್ತೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ 2 ದಿನಗಳ ಶೈಕ್ಷಣಿಕ ಜಾತ್ರೆ ನಡೆಯಲಿದೆ ಎಂದು ಪ್ರಧಾನ ಸಂಪಾದಕ ಎಚ್ಬಿ ಮದನಗೌಡ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಜನವರಿ 25ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಪದ್ಮಶ್ರೀ ಪುರಸ್ಕೃತ ಶಿಕ್ಷಣ ಸಂತ ಹರೆಕಳ ಹಾಜಬ್ಬ ಅವರು ಶಿಕ್ಷಣ ಜಾತ್ರೆಗೆ ಶುಭ ಚಾಲನೆ ನೀಡಲಿದ್ದಾರೆ. ಈ ಕ್ಷಣಕ್ಕೆ ಹಲವು ಮಹನೀಯರು ಸಾಕ್ಷಿಯಾಗಲಿದ್ದಾರೆ. ನಮ್ಮೂರು ಹಾಸನ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ಶಿಕ್ಷಣಕ್ಕೆ ಸಂಬಂಧಿಸಿದ ರಾಜ್ಯದ ವಿವಿಧೆಡೆಗಳಿಂದ ಪ್ರತಿಷ್ಠಿತ 50ಕ್ಕೂ ಹೆಚ್ಚು ಶೈಕ್ಷಣಿಕ ಮಳಿಗೆಗಳು ಒಂದೇ ಸೂರಿನಡಿ ಜಮಾವಣೆಗೊಳ್ಳಲಿವೆ. ಇಂತಹದೊಂದು ಅಪರೂಪದ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ ಎಂದರು. ಮಕ್ಕಳ ಬಗ್ಗೆ ಅಪಾರ ಆಸೆ ಆಕಾಂಕ್ಷೆ ಇಟ್ಟುಕೊಂಡಿರುವ ಹೆತ್ತವರು, ಕನಸು ಕಾಣುತ್ತಿರುವ ಮಕ್ಕಳು ಹೆಸರಾಂತ ಶೈಕ್ಷಣಿಕ ಸಂಸ್ಥೆಗಳ ಆಡಳಿತ ಮಂಡಳಿಯವರೊಂದಿಗೆ ನೇರ ಮತ್ತು ಮುಕ್ತವಾಗಿ ಮಾತನಾಡಬಹುದು. ಮಕ್ಕಳ ಭವಿಷ್ಯದ ಓದು ಅವರನ್ನ ಸರ್ವ ರೀತಿಯಲ್ಲಿ ಪರಿಪೂರ್ಣಗೊಳಿಸುವ, ಅಣಿಗೊಳಿಸುವ ಸಲಹೆ ಮಾರ್ಗದರ್ಶನ ಜನಮಿತ್ರ ಎಜುಕೇಷನ್ ಮೇಳದಲ್ಲಿ ಸಿಗಲಿದೆ ಎಂದರು. ಶೈಕ್ಷಣಿಕ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ನುರಿತ ಪರಿಣಿತರು ಭಾಗಿಯಾಗಿ ಪೂರಕ ಸಲಹೆ ಸೂಚನೆ ನೀಡಲಿದ್ದಾರೆ. ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಇಷ್ಟದ ಸ್ಕೂಲು ಕಾಲೇಜುಗಳ ಜೊತೆಗೆ ನೇರವಾಗಿ ಮಾತನಾಡಿ ಮಾಹಿತಿ ಪಡೆದುಕೊಳ್ಳಬಹುದು. ಪಠ್ಯಕ್ರಮ ಪ್ರವೇಶ ಪ್ರಕ್ರಿಯೆ ಸೌಲಭ್ಯಗಳ ಕುರಿತು ವಿವರವಾದ ಮಾಹಿತಿ ಪಡೆಯಬಹುದು. ಮಕ್ಕಳ ಭವಿಷ್ಯ ರೂಪಿಸಲು ಯೋಚಿಸಿ ಹೆಜ್ಜೆ ಇಡಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದರು. ಶಿಕ್ಷಣ ಮಾರ್ಗದರ್ಶನ ಜೊತೆಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಲು ಟೀಚರ್ ಇಂದ ಹಿಡಿದು ಬಸ್ ಡ್ರೈವರ್ ವರೆಗೆ, ಅಕೌಂಟೆಂಟ್ ಇಂದ ಹಿಡಿದು ಆಯಾದವರೆಗೆ ಬೃಹತ್ ಜಾಬ್ ಮೇಳ ಆಯೋಜಿಸಲಾಗಿದೆ. ಒಟ್ಟಿನಲ್ಲಿ ಶೈಕ್ಷಣಿಕ ಮಾಹಿತಿ, ಮಾರ್ಗದರ್ಶನ ಜೊತೆಗೆ ಚರ್ಚೆ, ವಿಚಾರ ವಿನಿಮಯ, ಜಾಬ್ ಮೇಳ, ಚಿತ್ರಕಲಾ ಸ್ಪರ್ಧೆ, ಪೋಷಕರಿಗಾಗಿ ಟ್ಯಾಲೆಂಟ್ ಶೋ ಸ್ಪರ್ಧೆ, ಹಾಡು, ಜೋಕ್, ಮ್ಯಾಗಜಿನ್ ಇತ್ಯಾದಿ ಮನರಂಜನಾ ಕಾರ್ಯಕ್ರಮವಿದ್ದು ಹೊಸ ಅನುಭವ ಸಿಗಲಿದೆ. ಎಲ್ಲದಕ್ಕೂ ಉಚಿತ ಪ್ರವೇಶವಿದ್ದು ಸರ್ವರು ಆಗಮಿಸಿ ಯಶಸ್ವಿಗೊಳಿಸಿ ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪಕ ಸಂಪಾದಕ ಸಿಆರ್ ಅಶೋಕ್, ಜಾಹೀರಾತು ವಿಭಾಗದ ವ್ಯವಸ್ಥಾಪಕ ಅಭಿಜಿತ್ ಉಪಸ್ಥಿತರಿದ್ದರು. ಎಚ್ಐಎನ್ ನ್ಯೂಸ್, ಹಾಸನ್. ಸರಿಸುಮಾರು 63 ವರ್ಷಗಳ ಸುದೀರ್ಘವಾದಂತಹ ಈ ಹಾದಿಯಲ್ಲಿ ನಮ್ಮ ಪಾತ್ರ ಒಂದು 14-15 ವರ್ಷ. ಅದಕ್ಕೂ ಮುಂಚೆ ಜನಮಿತ್ರ ಪತ್ರಿಕೆ ಆರಂಭದಿಂದ ಇಂದಿನವರೆಗೂ ಹಾಸನ ಜಿಲ್ಲೆ ಸೇರಿದಂತೆ ಚಿಕ್ಕಮಗಳೂರು, ಮೈಸೂರು ಪ್ರಾಂತ್ಯದಲ್ಲಿ ಒಟ್ಟು ಈಗ 10 ಜಿಲ್ಲೆಗಳಲ್ಲಿ ಜನಮಿತ್ರ ಪತ್ರಿಕೆ ಪ್ರಸಾರವನ್ನು ಹೊಂದಿದೆ. ಈ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಶೈಕ್ಷಣಿಕವಾದಂಥ ಒಂದು ಸಂಭ್ರಮದ ಹಬ್ಬವನ್ನು ಎಜುಕೇಷನ್ ಎಕ್ಸ್ಪೋ 2025 ಹೆಸರಿನಲ್ಲಿ ಜನಮಿತ್ರ ದಿನಪತ್ರಿಕೆ ಈ ಒಂದು ಕಾರ್ಯಕ್ರಮವನ್ನು ಫೆಬ್ರವರಿ 25 ಮತ್ತು 26ರಂದು ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದೆ. ಶೈಕ್ಷಣಿಕವಾಗಿರುವಂತಹ ಈ ಕಾರ್ಯಕ್ರಮ ಬರೀ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ
ಸ್ಟಾಲ್ಗಳು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂತಹ ವಿದ್ಯಾರ್ಥಿಗಳ ಅನುಕೂಲವಾಗುವಂಥ ಹ್ಯಾಂಡ್ ರೈಟಿಂಗ್ ಬರವಣಿಗೆ ಇರ್ಬೋದು, ಇಲ್ಲ ಚಿತ್ರಕಲಾ ಸ್ಪರ್ಧೆ ಇರ್ಬೋದು, ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಇರ್ಬೋದು ಮತ್ತು ನೃತ್ಯ ಸ್ಪರ್ಧೆ ಇರ್ಬೋದು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಜನಮಿತ್ರ ಪತ್ರಿಕೆಯ ಸಂಪಾದಕರಾದಂತಹ CR ನವೀನ್ ಅವರು ಮತ್ತೆಲ್ಲ ಬಳಗ ಇವತ್ತು ನಮ್ಮ ಜೊತೆ ನಮ್ಮ ಪತ್ರಿಕೆಯ ವ್ಯವಸ್ಥಾಪಕರಾದಂತಹ ಅಭಿಜಿತ್ ಅವರಿದ್ದಾರೆ. ಈ ಎಲ್ಲ ಬಳಗ ಒಂದು ಮೊದಲ ಬಾರಿಗೆ ಒಂದು ಒಳ್ಳೆಯ ಪ್ರಯತ್ನವನ್ನು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಹೋಬಳಿಯ ವಿರೂಪಾಕ್ಷಪುರ ಕೆರೆ ಸಂಪೂರ್ಣ ತುಂಬಿ ಹೋಗಿ ಕೋಡಿಬಿದ್ದ ಹಿನ್ನೆಲೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಗಂಗೆ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಅವರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಪೈಪ್ಲೈನ್ ನೀರೆತ್ತೋ ಮೋಟಾರ್ ಅಳವಡಿಸಿ ನುಗ್ಗೇಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಕೆರೆ ತುಂಬಿಸಿದ್ದಾರೆ. ಅವರ ಕೆಲಸ ಶ್ಲಾಘನೀಯ ಎಂದರು. ಗ್ರಾಮಸ್ಥರ ಒತ್ತಾಯದಂತೆ ಗ್ರಾಮಕ್ಕೆ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಲು ತಮ್ಮ ಸಂಸದರ ನಿಧಿಯಿಂದ ಅನುದಾನ ನೀಡಿದ್ದೇನೆ. ಮುಂಬರುವ ದಿನಗಳಲ್ಲೂ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ಕೊಡೋದಾಗಿ ಭರವಸೆ ನೀಡಿದರು. ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಮಾತನಾಡಿ ತಾವು ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಹಾಗೂ ಲೋಕಸಭಾ ಚುನಾವಣೆ ಸಂದರ್ಭ ಗ್ರಾಮಸ್ಥರಿಗೆ ಕೊಟ್ಟ ಮಾತಿನಂತೆ ನುಗ್ಗೇಹಳ್ಳಿ ಏತ ನೀರಾವರಿ ಯೋಜನೆ ವ್ಯಾಪ್ತಿಗೆ ಗ್ರಾಮದ ಕೆರೆಯನ್ನ ಸೇರಿಸಿ ನನ್ನ ಸ್ವಂತ ಖರ್ಚಿನಲ್ಲಿ ಪೈಪ್ಲೈನ್ ಮೋಟಾರ್ ಅಳವಡಿಸಿ ಈ ವರ್ಷ ಕೆರೆ ತುಂಬಿಸಿದ್ದೇನೆ. ಇದೊಂದು ಶಾಶ್ವತವಾದ ಯೋಜನೆ. ಇದರಿಂದ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ. ವಿರೂಪಾಕ್ಷಪುರ ಕೆರೆ ಸಂಪೂರ್ಣ ತುಂಬಿ ಕೋಡಿ ಬಿದ್ದ ಹಿನ್ನೆಲೆ ಸಂಸದ ಶ್ರೇಯಸ್ ಪಟೇಲ್ ಬಾಗಿನ ಅರ್ಪಿಸಿದ್ರು. ನೀರಿನ ಬವಣೆ ತಪ್ಪಲಿದೆ. ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದ ಸಂದರ್ಭ ಕೂಡ ಗ್ರಾಮದ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಸಹಕಾರ ನೀಡಿರುವುದಾಗಿ ತಿಳಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಎನ್ ಧನಂಜಯ್ ಮಾತನಾಡಿ ಗೋಪಾಲಸ್ವಾಮಿಯವರ ಸಹಕಾರದಿಂದ ಈ ಯೋಜನೆ ಪೂರ್ಣಗೊಂಡು ಕೆರೆ ತುಂಬಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಕಾಂತರಾಜ್ ಸೇರಿದಂತೆ ಹಲವರು ಹೆಚ್ಚಿನ ಸಹಕಾರ ನೀಡಿದರೆಂದು ತಿಳಿಸಿದರು. ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕಾಗಮಿಸಿದ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂಎ ರಂಗಸ್ವಾಮಿ, ಜಿಕೆ ಮಂಜುನಾಥ್, ಎನ್ಎಸ್ ಪ್ರಕಾಶ್, ಬಾಣನಕೆರೆ ಅಶೋಕ್, ಗೌಡಕಿ ಮಂಜು, ರಮ್ಯಾ ಲೋಕೇಶ್, ಗ್ಯಾಸ್ ರಾಜು, ವಿಎನ್ ಧನಂಜಯ್, ಮುಖಂಡರುಗಳಾದ ಆನಂದ್, ರವಿ, ದೊರೆ ಯಾದವ್, ಎಲ್ಐಸಿ ಸುಬ್ಬೇಗೌಡ, ವಿಎಸ್ ರಾಜ್ಕುಮಾರ್, ಯಲ್ಲಯ್ಯ, ಕುಮಾರಣ್ಣ, ರೈತ ಸಂಘದ ಮುಖಂಡ ಸೋಮಶೇಖರಯ್ಯ, ತಿರುಮಲೇಗೌಡ, ಕುಮಾರ್, ಗೋಪಾಲ್, ಕೇಶವ ಉಪಸ್ಥಿತರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಫೆಬ್ರವರಿ 2ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಆರೋಗ್ಯ ದಂಪತಿ ಹಾಸ್ಯಭರಿತ ದಂಪತಿಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗಾಯಕ, ನಿರೂಪಕ, ನಿರ್ಮಾಪಕ ಗೋನಾಸ್ವಾಮಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಡಾಕ್ಟರ್ ಅಬ್ಸರ್ ಹಿಂದೂಸ್ತಾನಿ ನೇತೃತ್ವದಲ್ಲಿ ಆರೋಗ್ಯ ದಂಪತಿ ಹಾಸ್ಯಭರಿತ ದಂಪತಿಗಳ ಕಾರ್ಯಕ್ರಮ ಖಾಸಗಿ ಟಿವಿ, ಇನ್ನರ್ ವೀಲ್ ಕ್ಲಬ್, ಕರವೇ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು ಸತಿಪತಿಗಳ ನಡುವೆ ಇರುವ ಭಿನ್ನಾಭಿಪ್ರಾಯ ತೊಡೆದುಹಾಕಿ ಆರೋಗ್ಯಕರ ಜೀವನ ಸಾಗಿಸಲು ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿ ಇಲ್ಲಿ ಸಿಗಲಿದೆ. ಇತ್ತೀಚಿನ ದಿನಗಳಲ್ಲಿ ದಂಪತಿಗಳ ನಡುವೆ ಸಣ್ಣ ಸಣ್ಣ ವಿಚಾರಗಳಿಗೆ ಬಿರುಕು ಮೂಡುತ್ತಿರೋದು ಪ್ರಸ್ತುತ ಸಂದರ್ಭದಲ್ಲಿ ಹೊಂದಾಣಿಕೆ ಜೀವನದ ಬಗ್ಗೆ ಹಾಸ್ಯಭರಿತ ಮಾತುಗಳು ಮತ್ತು ಸಣ್ಣಪುಟ್ಟ ಆಟಗಳು ಹಾಗೂ ಹೊಂದಾಣಿಕೆ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಮನರಂಜನೆ ನೀಡಲಾಗುವುದು ಎಂದರು. ಕಾರ್ಯಕ್ರಮಕ್ಕೆ ಪಾಸ್ ಮೂಲಕ ಉಚಿತ ಪ್ರವೇಶ ನೀಡಲಾಗಿದ್ದು ಬರುವ ಜೋಡಿಗಳ ಪೈಕಿ ಟೋಕನ್ ಮೂಲಕ ಆಯ್ಕೆಯಾದ ಜೋಡಿಗಳನ್ನು ವೇದಿಕೆ ಮೇಲೆ ಕರೆದು ಹಾಸ್ಯದ ಮೂಲಕವೇ ಅವರಿಬ್ಬರ ಪ್ರೀತಿ ಬಾಂಧವ್ಯ ವ್ಯಕ್ತಪಡಿಸುವ ವಿನೂತನ ಕಾರ್ಯಕ್ರಮ ಇದಾಗಿದೆ. ಜೊತೆಗೆ ಹಾಸ್ಯಭರಿತ ಕ್ರೀಡೆ ಮತ್ತು ದಂಪತಿಗಳ ನಡುವೆ ಸ್ವಾರಸ್ಯಕರ ಪ್ರಶ್ನೆಗಳನ್ನು ಕೇಳುವ ಮೂಲಕ ಇಬ್ಬರ ಪ್ರೀತಿಯನ್ನ ಇಮ್ಮಡಿಗೊಳಿಸುವ ಉದ್ದೇಶ ಇದಾಗಿದೆ. ಇದೇ ವೇಳೆ ಖ್ಯಾತ ಕಲಾವಿದರಾದ ಮಿಮಿಕ್ರಿ ಗೋಪಿ ಹಾಗೂ ಪ್ರತಿಭಾಗೌಡ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಹೆಚ್ಚಿನ ಮಾಹಿತಿಗಾಗಿ 9663301655
8095878161 ಹಾಗೂ ನೋಂದಾಯಿಸಿಕೊಳ್ಳಲು 7975011178 ಮತ್ತು 9019360078ಗೆ ಸಂಪರ್ಕಿಸಬಹುದೆಂದು ತಿಳಿಸಿದರು. ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಅಧ್ಯಕ್ಷೆ ಡಾ ತನುಜಾ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ಗೌಡ, ಶಿವರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ದಂಪತಿ ಅಂತ ಮತ್ತು ಜನಪದದ ಒಂದು ಜಗ್ಗಣಕ ಅಂತೇಳಿ 2 ಕಾರ್ಯಕ್ರಮನ ಕ್ಲಬ್ ಆಗಿ ಅವತ್ತು ಹಾಸನ ಕಲಾಭವನದಲ್ಲಿ ಮಾಡ್ತಿದ್ವಿ. ಆರೋಗ್ಯ ದಂಪತಿ ಅಂತಂದರೆ ಇವತ್ತು ಸತಿಪತಿಯರಲ್ಲಿ ಏನೆಲ್ಲ ಪ್ರಾಬ್ಲಮ್ಸು ಏನೇ ಆಗುತ್ತೆ, ಯಾಕೆ ಅವರು ಹೊಂದಾಣಿಕೆ ಇಲ್ಲದೆ ಹೇಗಾಗ್ತದೆ, ಮುಂದೆ ಜೀವನ ಎಷ್ಟು ಕಷ್ಟ ಆಗ್ತದೆ ಅನ್ನೋದಕ್ಕೆ ಅಪರೂಪದ ದಂಪತಿಗಳನ್ನು ಕರೆಸಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು, ಮತ್ತು ಹಿರಿಯ ದಂಪತಿಗಳನ್ನು ಕರೆಸಿ ಅವರಿಂದ ಮತ್ತು ವೈದ್ಯರು ಅನೇಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಮತ್ತು ನೂರಾರು ದಂಪತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಒಂದು ವೇದಿಕೆ ಮೇಲೆ ಹಾಸ್ಯಮಯವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಗೆದ್ದಂಥವರಿಗೆ ಬಹುಮಾನಗಳನ್ನು ಕೊಡುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದೇ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮನ ನಾವು ಆಯೋಜಿಸಿದ್ವಿ. ಮೊದಲು ನಾನು ಬೇರೆ ಬೇರೆ ಚಾನಲಲ್ಲಿ ನಿಮಗೆ ಗೊತ್ತಿರುತ್ತೆ, ಆದರ್ಶ ದಂಪತಿಗಳು, ಆಮೇಲೆ ಪ್ರಸ್ತುತವಾಗಿ ಮಕ್ಕಳು ಮೊಬೈಲ್ ಗೀಳಿಗೆ ಹೆಚ್ಚು ಅಂಟಿಕೊಂಡಿರುವುದರಿಂದ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪೋಷಕರ ಮೇಲಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ HNR ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ 2ನೇ ವರ್ಷದ ಅಪ್ಪು ಟ್ರೋಫಿ ಕರಾಟೆ ಸ್ಪರ್ಧೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚೆಗೆ ಸಕ್ಕರೆ ಕಾಯಿಲೆ, ಮಧುಮೇಹ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿರುವುದರಿಂದ ಚಿಕ್ಕಂದಿನಿಂದಲೇ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಪ್ರತಿದಿನ 1 ಗಂಟೆಯಾದರೂ ಯೋಗ, ವ್ಯಾಯಾಮ ಅಥವಾ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಕರಾಟೆ ಕಲಿಯೋದ್ರಿಂದ ಆತ್ಮರಕ್ಷಣೆ ಜೊತೆಗೆ ಚುರುಕು ಬುದ್ಧಿ ಗಳಿಸಬಹುದು ಎಂದರು. ನಮ್ಮ ದೇಶದ ಈಶಾನ್ಯ ರಾಜ್ಯಗಳಲ್ಲಿ ಕರಾಟೆ ಹೆಚ್ಚು ಪ್ರಚಲಿತದಲ್ಲಿದ್ದು ಈಗ ನಮ್ಮ ರಾಜ್ಯದಲ್ಲೂ ಪ್ರಚಲಿತದಲ್ಲಿದೆ. ಇಡೀ ವಿಶ್ವವೇ ಕೋವಿಡ್ನಿಂದ ಬಳಲಿದ್ರೂ ಕೂಡ ಜಪಾನ್ ದೇಶಕ್ಕೆ ಹೆಚ್ಚು ಪರಿಣಾಮ ಬೀರಲಿಲ್ಲ. ಆ ದೇಶದಲ್ಲಿ ಹಸ್ತಲಾಘವ ಮಾಡುವ ಪದ್ಧತಿಯನ್ನೇ ರೂಢಿಸಿಕೊಂಡಿಲ್ಲ, ಬದಲಿಗೆ ಶಿರವಾಗಿ ನಮಸ್ಕಾರ ಮಾಡ್ತಾರೆ. ಕುಂದಾಪುರ ಸೆನ್ಸಾಯಿ ಗಣೇಶ್ ಅವರ ತರಬೇತಿಯಲ್ಲಿ ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು, ಅವರ ಗುರುಗಳಾದ ಕಿರಣ್ ಹಾಗೂ ಸಂದೀಪ್ ರವರ ತಂಡ ನಮ್ಮ ತಾಲೂಕಿಗೆ ಬಂದು ಕರಾಟೆ ಸ್ಪರ್ಧೆಯನ್ನ ಯಶಸ್ವಿಗೊಳಿಸುತ್ತಿರುವುದಕ್ಕೆ ಧನ್ಯವಾದ ತಿಳಿಸಿದರು. ತಾಲೂಕಿನ ವಿವಿಧ ಶಾಲೆಗಳಿಂದ ಒಟ್ಟು 237 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಪ್ರಥಮ ಸುತ್ತಿನ ಕಟ ಹಾಗೂ ಕುಮ್ಮಿಟೆ ವಿಭಾಗದಲ್ಲಿ ತೂಕ, ಬೆಲ್ಟ್ ಹಾಗೂ ವಯಸ್ಸಿನ ಆಧಾರದಲ್ಲಿ 8 ಜನರ ತಂಡ ಮಾಡಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ನೀಡಿದ್ರು. 2 ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಕಟ ವಿಭಾಗದಲ್ಲಿ ಚಾಂಪಿಯನ್ ಬಹುಮಾನ ನೀಡಲಾಯಿತು. ಹೆಚ್ಚು ವಿದ್ಯಾರ್ಥಿಗಳು ಬಹುಮಾನ ಪಡೆದ ಜ್ಞಾನಸಾಗರ ಶಾಲೆ ಚಾಂಪಿಯನ್ ಟ್ರೋಫಿ ಪಡೆದರೆ 2ನೇ ಸ್ಥಾನವನ್ನ ಅಕ್ಷರ ಹಾಗೂ ಅಲ್ಫೋನ್ಸ ನಗರ ಪಡೆದವು. ಶೆಟ್ಟಿಹಳ್ಳಿಯ ಗಿರೀಶ್ ಶಾಲೆ ತೃತೀಯ ಹಾಗೂ 4ನೇ ಸ್ಥಾನವನ್ನ ಶಾಲಿನಿ ಶಾಲೆ ವಿದ್ಯಾರ್ಥಿಗಳು ಪಡೆದರು. ಪುರಸಭಾ ಮಾಜಿ ಅಧ್ಯಕ್ಷ ಸಿಎನ್ ಶಶಿಧರ್, ಕಿರಣ್ ಡ್ರ್ಯಾಗನ್ ಫಸ್ಟ್ ಮಾರ್ಷಲ್ ಆರ್ಟ್ಸ್ ಆಫ್ ಇಂಡಿಯಾ ಅಧ್ಯಕ್ಷ ಕಿಯೋಶಿ ಕಿರಣ್ ಕುಂದಾಪುರ, ಮುಖ್ಯ ಪರೀಕ್ಷಕ ಸಿಶಾಂತ್ ಸಂದೀಪ್ ವಿ ಕಿರಣ್, ಸಂಯೋಜಕ ಸೆನ್ಸಾಯ್ ಗಣೇಶ್ ಕುಂದಾಪುರ ಉಪಸ್ಥಿತರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಈ ವೇಳೆ ಮಾತನಾಡಿದ ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಮೋಹನ್, ಹಿಂದೂಗಳ ಆರಾಧ್ಯ ದೈವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಭವ್ಯ ಮಂದಿರ ಆರಂಭವಾಗಿ ಇದೀಗ 1 ವರ್ಷ ಪೂರ್ಣಗೊಂಡಿದೆ. ಅಯೋಧ್ಯೆ ರಾಮಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಮೊದಲ ವಾರ್ಷಿಕೋತ್ಸವದ ಸಂಭ್ರಮವನ್ನ ನಮ್ಮ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಹನುಮ ಜಯಂತಿ ಸೇವಾ ಟ್ರಸ್ಟ್ ಹಾಗೂ ಬೇಲೂರು ಉತ್ಸವ ಸಮಿತಿ ವತಿಯಿಂದ ನಾವು ಪುರಸಭೆ ಮುಂಭಾಗದಲ್ಲಿ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೂ ಸಿಹಿ ಹಂಚಿ ಸಂಭ್ರಮ ಪಡುತ್ತಿದ್ದೇವೆ.
ಅಯೋಧ್ಯೆಯನ್ನ ಪ್ರಭು ಶ್ರೀರಾಮನ ಜನ್ಮಸ್ಥಳವೆಂದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. 2024ರಲ್ಲಿ ಅಂದರೆ ಕಳೆದ ವರ್ಷವಷ್ಟೇ ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಲಕ್ಷಾಂತರ ಜನರು ಇಲ್ಲಿನ ರಾಮನ ದರ್ಶನ ಪಡೆದುಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿನ ರಾಮಮಂದಿರವು ಹಿಂದೂ ಧರ್ಮೀಯರ ಜೀವಾಳವಾಗಿದೆ. ಇದೀಗ ಅಯೋಧ್ಯೆಯ ಬಾಲರಾಮನ ಪ್ರತಿಷ್ಠಾಪನೆಯಾಗಿ 1 ವರ್ಷ ತುಂಬುತ್ತಾ ಬಂದಿದೆ. ಅಯೋಧ್ಯೆ ರಾಮಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಮೊದಲ ವಾರ್ಷಿಕೋತ್ಸವದ ದಿನವನ್ನು ಆಚರಿಸುತ್ತಿದ್ದೇವೆ ಎಂದರು. ಖಜಾಂಚಿ ಅನಂತರಾಜ ಅರಸ್ ಮಾತನಾಡಿ, ಅಯೋಧ್ಯ ಶ್ರೀರಾಮನ ಪ್ರತಿಷ್ಠಾಪನೆ 1 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಶ್ರೀ ವೀರಾಂಜನೇಯ ದೇವಾಲಯ ಟ್ರಸ್ಟ್ ವತಿಯಿಂದ ನಾವು ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ಹಿಂದೂಗಳ ಪವಿತ್ರ ಧರ್ಮ ಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ನೆಲೆಸಿ ಇಂದಿಗೆ 1 ವರ್ಷಗಳು ತುಂಬಿದ್ದು, ನಮ್ಮ ಹಿಂದೂಗಳ ಪವಿತ್ರ ಭೂಮಿಯಾಗಿ ಇಂದು ಪ್ರತಿಯೊಬ್ಬರೂ ಸಹ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನ, ನಾವು ಸಹ ಬೇಲೂರಿನಲ್ಲಿ ಶ್ರೀರಾಮನ ಭಕ್ತರು ಹಾಗೂ ವೀರಾಂಜನೇಯ ಸೇವಾ ಟ್ರಸ್ಟ್ನವರು ಸಾರ್ವಜನಿಕರಿಗೆ ಭಕ್ತರಿಗೆ ಸಿಹಿ ಹಂಚುವ ಮೂಲಕ ಹಬ್ಬದ ರೀತಿ ಈ ದಿನವನ್ನ ಆಚರಿಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ನಂಜೇಗೌಡ, ಪ್ರಧಾನ ಸಂಚಾಲಕ ಬೋರಾ ಸಂತೋಷ್, ಉಪಾಧ್ಯಕ್ಷ ಶೇಖರ್, ನಿರ್ದೇಶಕ ಮಂಜುನಾಥ್, ನಕುಲ್, ವಿಜಯ್ ಕುಮಾರ್, ಗಿರಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಇವತ್ತಿನ ದಿನ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಿ 1 ವರ್ಷ ಆಗಿರುವ ಸಂದರ್ಭದಲ್ಲಿ ನಮ್ಮ ಬೇಲೂರಿನ ಎಲ್ಲ ಹಿಂದೂ ನಾಯಕರುಗಳು ಎಲ್ಲ ಸೇರಿ ಇವತ್ತು ಸಿಹಿ ಹಂಚುವ ಮೂಲಕ 1 ವರ್ಷದ ಆಚರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಎಲ್ಲ ಒಳ್ಳೆಯದಾಗಲಿ, ಬೇಲೂರಿನ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶ್ರೀರಾಮನಲ್ಲಿ ಕೇಳ್ಕೊಳ್ತೇನೆ. ಸ್ಥಗಿತಗೊಂಡಿದ್ದ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯವರ ದನಗಳ ಜಾತ್ರಾ ಮಹೋತ್ಸವ ಚನ್ನರಾಯಪಟ್ಟಣ ಪುರಸಭೆ ವತಿಯಿಂದ ಪುನರಾರಂಭ ಮಾಡಲಾಗುವುದೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಈ ತೀರ್ಮಾನ ಕೈಗೊಂಡಿದ್ದು, ಫೆಬ್ರವರಿ 7ರಿಂದ 13ರವರೆಗೆ ದನಗಳ ಜಾತ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮ, ರಥೋತ್ಸವ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಪುರಸಭೆ, ಪಶುಪಾಲನಾ ಇಲಾಖೆ ಮತ್ತು ತಾಲೂಕು ಆಡಳಿತದ ಸಹಕಾರದಲ್ಲಿ ದನಗಳ ಜಾತ್ರೆ ಈ ಬಾರಿ ಅದ್ದೂರಿಯಾಗಿ ನಡೆಯಲಿದೆ. 7 ವರ್ಷಗಳಿಂದ ನಿಂತು ಹೋಗಿದ್ದ ದನಗಳ ಜಾತ್ರೆಗೆ ಮತ್ತೆ ಚಾಲನೆ ದೊರಕಿದ್ದು, ಬರುವ ಉತ್ತಮ ರಾಸುಗಳಿಗೆ ಬಹುಮಾನ, ಕುಡಿಯುವ ನೀರು, ವಿದ್ಯುತ್ ದೀಪ, ನೆರಳಿನ ವ್ಯವಸ್ಥೆಯನ್ನ, ಮೇವನ್ನ ಕಲ್ಪಿಸಲಾಗಿದೆ. 3 ಹಂತಗಳಲ್ಲಿ ತಳಿಗಳ ಆಧಾರದ ಮೇಲೆ ಬಹುಮಾನ ನೀಡಲಾಗುತ್ತಿದೆ. ರಾಸುಗಳನ್ನು ಜಾತ್ರೆಗೆ ಫೆಬ್ರವರಿ 7ರಿಂದ ತರಬೇಕು. ರಾಸುಗಳ ಆಯ್ಕೆ 11ರಂದು ನಡೆಯಲಿದ್ದು, ಫೆಬ್ರವರಿ 13ರಂದು ಬಹುಮಾನ ನೀಡಿಕೆ ಮಾಡಲಾಗುವುದು. ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಫೆಬ್ರವರಿ 13ರಂದು ಸಮಾರೋಪ ಸಮಾರಂಭ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮೀಣ ಪ್ರತಿಭೆಗಳ ಅನಾವರಣ, ಕಲಾ ಪ್ರದರ್ಶನ, ಬಹುಮಾನ ನೀಡಲಾಗುವುದು. ಪುರಸಭೆ ವತಿಯಿಂದ ದನಗಳ ಜಾತ್ರೆಗಾಗಿ ವ್ಯಾಪಕ ಪ್ರಚಾರ ಮಾಡಲಾಗುವುದು. ಪುರಸಭಾ ಸದಸ್ಯರುಗಳನ್ನು ಒಳಗೊಂಡಂತೆ ಜಾತ್ರಾ ಕಮಿಟಿ ರಚನೆಯಾಗಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪುರಸಭೆ ವೇದಿಕೆ ಕಾರ್ಯಕ್ರಮದ ನಿರ್ವಹಣೆಗಾಗಿ ಪರಿಸರ ಪ್ರೇಮಿ ಸಿಎನ್ ಅಶೋಕ್, ಕಲಾವಿದ ಮಹಾದೇವ್, ಉಮೇಶ್ ತೆಂಕನಹಳ್ಳಿ ತಂಡ ಕಾರ್ಯನಿರ್ವಹಿಸಲಿದೆ. ಪುರಸಭೆ ಸದಸ್ಯರಾದ ಸುಜಾತಾ ಪ್ರಕಾಶ್, ಇಲಿಯಾಸ್, ಸುರೇಶ್, ರಾಧಾ, ನವೀನ್ ಮುಂತಾದವರು ತಮ್ಮ ವಾರ್ಡ್ಗಳ ಸ್ವಚ್ಛತೆ, ವಿದ್ಯುತ್ ದೀಪದ ಬಗ್ಗೆ ಸಭೆಯಲ್ಲಿ ಗಮನಕ್ಕೆ ತಂದರು. ಪುರಸಭೆ ಅಧ್ಯಕ್ಷ ಬನಶಂಕರಿ ರಘು ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಉಪಾಧ್ಯಕ್ಷ ರಾಣಿಕೃಷ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ನೂತನ ಮುಖ್ಯಾಧಿಕಾರಿ ಯತೀಶ್ ಕುಮಾರ್, ಸಿಇಒ ಶಾರದಮ್ಮ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಆಮೇಲೆ ಅಲ್ಲಿ ಬರುವಂತ ಜಾನುವಾರುಗಳಿಗೆ 3 ಪ್ರೈಸ್ಗಳು ಕೊಡ್ತಕ್ಕಂಥದ್ದು. ಫಸ್ಟ್ ಪ್ರೈಸ್ 25,000, ಸೆಕೆಂಡ್ ಪ್ರೈಸು 15,000, 3ನೇ ಪ್ರೈಸು 10,000. ಅಂದರೆ 8ನೇ ತಾರೀಕಿನ ಸಾಯಂಕಾಲದೊಳಗಡೆ ಯಾರು ಜಾನುವಾರುಗಳನ್ನು ತಂದು ದನಗಳನ್ನು ಜಾತ್ರೆಗೆ ತರ್ತಾರೆ ಅವು ಆಯ್ಕೆಗೆ ಅರ್ಹರಾಗಿರುತ್ತದೆ ಅಲ್ವಾ, ಆಯ್ಕೆ ಇದಕ್ಕೆ. ಅದಾದಮೇಲೆ 13ನೇ ತಾರೀಕು ಚಂದ್ರಮೌಳೇಶ್ವರ ಸ್ವಾಮಿಯ ರಥೋತ್ಸವ ಜರುಗುತ್ತೆ. ಸಾಯಂಕಾಲ ಒಂದು ವೇದಿಕೆ ಕಾರ್ಯಕ್ರಮ, ಸಮಾರೋಪ ಸಮಾರಂಭದಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಎಂ ಕುರ್ಚಿಗೆ ಮುಖಂಡರ ಅಭಿಮಾನಿಗಳಿಂದ ಗೊಂದಲ, ಪಕ್ಷದ ವರಿಷ್ಠರ ತೀರ್ಮಾನವೇ ಅಂತಿಮ, ಬಿಜೆಪಿ ಆರೋಪಗಳು ರಾಜಕೀಯ ಪ್ರೇರಿತ ಎಂದ ಮುಖ್ಯಮಂತ್ರಿಗಳು. 97 ಎಕರೆ ಭೂಮಿ ಕಬಳಿಸಲು ಪ್ರಭಾವಿ ರಾಜಕಾರಣಿಗಳ ಹುನ್ನಾರ, ಸಮಗ್ರ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿ, ಸರ್ಕಾರಿ ಗೋಮಾಳದಲ್ಲಿ ಅಕ್ರಮ ಲೇಔಟ್ ತನಿಖೆಗೆ ರೇವಣ್ಣ ಆಗ್ರಹ. ರೈತರ ಜಮೀನಲ್ಲಿ ಜೈನ ಬಸದಿಗಳು ಪತ್ತೆ, ಕೊಣನೂರು ಬಳಿ ಜಿನಮೂರ್ತಿ ಶಿಲಾಸ್ತಂಭ ಪತ್ತೆ, ಪುರಾತತ್ವ ಇಲಾಖೆಗೆ ಮಾಹಿತಿ ನೀಡಿದ ಜಿಲ್ಲಾಡಳಿತ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.